ಎಲ್ಲ ಅಭಿಮಾನಿ ದೇವರಿಗೂ ನಮಸ್ಕಾರ. ನಿಮ್ಮ ಕಲಾಚಂದ್ರನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಧನಂಜಯ ಅವ್ರಿಗೆ ಮದುವೆ ಓಕೆ. ತಾಳಿ ಎಲ್ಲ ಕಟ್ಟಾಗಿದೆ. ಆಚೆ ಧನಂಜಯಣ್ಣ ಬಂದ್ಬಿಟ್ಟು ಎಲ್ಲ ಫ್ಯಾನ್ಸ್ಗಳಿಗೂ ಪಬ್ಲಿಕ್ಗಳಿಗೂ ಒಂದು ವಿಶಸ್ನ ಹೇಳ್ತಾ ಇದ್ದಾರೆ. ನೀವು ನಮ್ಮ ಮದುವೆಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಯಶಸ್ವಿಯಾಗಿ ನನ್ನ ಮದುವೆ ಆಗಿದೆ, ಇದಕ್ಕೆಲ್ಲ ನೀವು ಸಾಕ್ಷಿಯಾಗಿದ್ದೀರಾ ಅಂತ ಅಂದ್ಬಿಟ್ಟು ಆ ಸ್ಪೀಚ್ನ ಹೇಳ್ತಾ ಇದ್ದಾರೆ. ಅದು ಅವರು ಆ ಮೈಕು ಒಳಗಡೆ ಸ್ಪೀಕರ್ ಇರೋದ್ರಿಂದ ಆಚೆ ಜಾಸ್ತಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಕೇಳಿಸ್ತಾ ಇದೆ ಅಷ್ಟೇ. ಮೈಸೂರಲ್ಲಿ ಮದುವೆ ಆಗಿರೋದು ಧನಂಜಯಣ್ಣಂಗೆ ತುಂಬ ಖುಷಿಯಾಗಿದೆ ಅನಿಸುತ್ತೆ ಅಲ್ವಾ? ಈಗ ಮದುವೆ ಎಲ್ಲ ಮುಗಿದಿದೆ. ಒಂದಷ್ಟು ಜನ ನೆಂಟರುಗಳು ಬಂದಿರೋರು ಮತ್ತು ವಿಶ್ ಮಾಡೋಕ್ಕೆ ಬಂದಿರೋರು ಇನ್ನೂ ಸ್ವಲ್ಪ ಇಲ್ಲೇ ಇದ್ದಾರೆ. ಮತ್ತು ಇನ್ನೊಂದಷ್ಟು ಶಾಸ್ತ್ರಗಳಿದೆ. ಆ ಶಾಸ್ತ್ರಗಳನ್ನು ಅಲ್ಲಿ ಹಿಂದೆ ಮಾಡ್ತಾ ಇದ್ದಾರೆ. ದೇವ್ರ ಶಾಸ್ತ್ರಗಳನ್ನ, ಕಾರ್ಯಗಳನ್ನ ಅವ್ರ ಮನೆಯವರು ಅದನ್ನು ಮಾಡಬೇಕಾಗಿದೆ. ಇನ್ನೂ ಒಂದಷ್ಟು ಜನ ವಿಶ್ ಮಾಡೋರಿದ್ದಾರೆ, ಅವ್ರು ಬಂದು ವಿಶ್ ಮಾಡಿ ಹೋಗ್ತಾ ಇದ್ದಾರೆ. ಮದುವೆಗೊಂದು ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಹೋಗಿದ್ದೆ ನೋಡಿ. ಆ ಸೆಲ್ಫಿ ಸ್ಟಿಕ್ಕಲ್ಲಿ ಸುತ್ತ ರೌಂಡು ತೋರಿಸ್ತಾ ಇದ್ದೀನಿ. ಈಗ ನವೀನ್ ಸಜ್ಜು ಸಿಂಗರ್ ಅವರು ಹೋಗ್ತಾ ಇದ್ದಾರೆ. ಈಗ ಎಲ್ಲ ಪ್ರೆಸ್ಗಳು ಕ್ಯಾಮ್ರಾಗಳನ್ನ ರೆಡಿ ಮಾಡ್ಕೊಂಡು ಧನಂಜಯಣ್ಣ ಬಂದ ತಕ್ಷಣ ಅವ್ರನ್ನ ಕೂರಿಸಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳವ ಅಂತ ಅಂದ್ಬಿಟ್ಟು ಕಾಯ್ಕೊಂಡಿದ್ದಾರೆ. ಫುಲ್ಲು ಜಂಗೋಳಿ ಜಾತ್ರೆ ಚೆನ್ನಾಗಿ ನಡೀತೈತೆ. ಏನು ಹೇಳ್ಬೇಕು ಈಗ ಅವ್ರಿಗೆ? ಈಗ ಬರ್ತಾ ಇದ್ದಾರೆ ನೋಡಿ ಧನಂಜಯಣ್ಣ ಮತ್ತು ಅವ್ರ ಮಿಸ್ಸಸ್ಸು ಇಬ್ಬರು ಕೂಡ ಬರ್ತಾ ಇದ್ದಾರೆ. ಬಂದರು. ಓಕೆ, ಅವ್ರ ಕೂರೋಕ್ಕೆ ವ್ಯವಸ್ಥೆ ಮಾಡಿದರೆ ಕೂತ್ಕೊಂಡ್ರು. ಈಗ ಒಂದಷ್ಟು ಮೈಕಲ್ಲಿ ಮಾತಾಡ್ತಾರೆ. ನನಗೆ ತುಂಬ ಖುಷಿಯಾಯಿತು ಮೈಸೂರಲ್ಲಿ ಮದುವೆ ಆಗಿದ್ದು. ಮತ್ತು ಮೈಸೂರಿನ ಒಂದು ಅವಿನಾಭಾವ ಸಂಬಂಧ ತುಂಬ ಇದೆ ನನ್ನ ಹತ್ರ. ನಾನು ಎಲ್ಲ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಮೈಸೂರಿಂದ ಅಂತ ಹೇಳಿದ್ದಾರೆ. ಅದಂತೂ ನಿಜನೇ. ನಾವು ನಮ್ಮ ರಂಗಾಯಣದಲ್ಲಿ ಧನಂಜಯಣ್ಣನ ಹಲವಾರು ಸಲ ಒಂದು ನೋಡಿದಾಗ ತುಂಬ ಸಹಜ ಸೃಜನಶೀಲತೆ ಮತ್ತು ಸಾಧಾರಣ ವ್ಯಕ್ತಿಯಾಗಿ ಅವರು ನಡೆದಾಡೋದನ್ನು ನೋಡಿದ್ವಿ. ಅವರು 9 ಸಿನಿಮಾ ಹೀರೋ ಆಗಿ ಮಾಡಿದರೂ ಕೂಡ ಅವರು ಸಾಧಾರಣ ನಮ್ಮ ಸಾರ್ವಜನಿಕರು ಹೇಗಿರ್ತಾರೋ ಹಾಗೆ ಬರೋರು. ಪುಸ್ತಕ ಮಳಿಗೆಗಳಲ್ಲಿ ಒಂದಷ್ಟು ಪುಸ್ತಕಗಳನ್ನ ತಗೊಳ್ತಾಯಿದ್ರು. ಅಲ್ಲಿ ಅವ್ರಿಗೆ ಇಷ್ಟ ಆದರೆ ತಿಂಡಿ ತಿಂತಾಯಿದ್ರು. ನಾವು ಇದನ್ನು ಕಣ್ಣಾರೆ ನೋಡಿ ನಮಗೆ ತುಂಬ ಖುಷಿ ಅನಿಸೋದು. ಎಷ್ಟೊಂದು ಸರಳತೆ ಇರೋ ವ್ಯಕ್ತಿ ಇವರು ನೋಡಿ ಅಂತ. ಸರಿ, ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟದಾಲಕ್ಕೆ ಬಂದಿದ್ದೀನಿ. ಈಗ ಒಂದು ಪಂಕ್ತಿ ಕೂತಿದ್ದಾರೆ. ನೆಕ್ಸ್ಟ್ ಪಂಕ್ತಿ ನಾನು ಕೂತ್ಕೋಬೇಕು. ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ವೆಲ್ಕಮ್ ಡ್ರಿಂಕ್ ಕೊಟ್ಟವ್ರೆ, ಚೆನ್ನಾಗಿದೆ ಸರ್. ಹೋಳಿಗೆ ಊಟ, ಒಂದೆರಡು ಸ್ವೀಟ್ಗಳು ತುಂಬ ಚೆನ್ನಾಗಿದೆ. ಬೇಬಿ ಬರ್ಡ್.
ಬೇಡ ಸುತ್ತೆ ತನ್ವೀರ್ ಫೋಟೋ ಕೈ ಮೇಲೆ ಮಮ್ಮಿ ನೋಡು. ಎಲ್ಲ ಮುಗ್ದಾಯ್ತು. ಮದುವೆ ನೋಡಕ್ ಬಂದಿರೋ ಜನಗಳು ಏನು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ಇಲ್ಲಿರೋದನ್ನೆಲ್ಲ ಯಾವುದು ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ದೇವಸ್ಥಾನದ ಗೋಪುರಗಳ ಸೆಟ್ ಹಾಕಿದಾರಲ್ಲ, ಇದು ಚೆನ್ನಾಗಿ ಸೇಮ್ ಟು ಸೇಮ್ ದೇವಸ್ಥಾನಗಳೇ ಇಲ್ಲಿ ಇದೇನೋ ಅನ್ನೋ ರೀತಿ ಮಾಡಿದ್ದಾರೆ ನೋಡಿ. ಎಲ್ಲ ಸಂಜೆ ರಿಮೂವ್ ಮಾಡ್ಬೋದು. ಅಂತೂ ಇಂತೂ ಧನಂಜಯ ಅವ್ರ ಮದುವೆ ಮೈಸೂರಿನಲ್ಲಿ ಮುಗೀತು. ಇವಾಗ ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ. ನಾನು ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿ ನಿಮಗೆ ಇದರಲ್ಲಿ ತೋರಿಸಿದ್ದೀನಿ. ಸೆಲೆಬ್ರಿಟಿಗಳು ಇನ್ಮೇಲಿಂದ ಮೈಸೂರಲ್ಲೂ ಮದುವೆ ಆಗೋಕ್ಕೆ ಧನಂಜಯ ಅವರೇ ಒಂಥರ ನಾಂದಿ ಹೇಳ್ದಂಗೆ ಆಗಿದೆ. ಇವಾಗ ಇನ್ನು ಮುಂದೆ ಇನ್ನೂ ಅದೆಷ್ಟೆಷ್ಟು ಸೆಲೆಬ್ರಿಟಿಗಳದ್ದು ಮೈಸೂರಲ್ಲಿ ನಡೆಯುತ್ತೋ ನಡೀಲಿ, ಎಲ್ಲ ಒಳ್ಳೆಯದಾಗಲಿ. ಈಗ ನಮ್ಮದು ಮುಗೀತು, ನಾವು ಓಡ್ತಾ ಇದ್ದೀವಿ. ಇಡೀ ಎಲ್ಲ ಚೌಟ್ರಿ ಖಾಲಿಯಾಗಿದೆ. ಈಗ ಸೆಟ್ ಅವರೆಲ್ಲ ಸೆಟ್ ಬಿಚ್ಕೊ ಹೋಗ್ತಾ ಇದ್ದಾರೆ. ಓಕೆ, ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 143 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.